ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪಾ ನಾಗರಾಜ್, ಟ್ಯಾರೋ ರೀಡರ್ ಕಂಪ್ನಿ ಮೊರಲ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನೀವು ಜಾಬ್ ಅಪ್ಲೈ ಮಾಡಿದಿರಾ, ಜಾಬ್ ಸಿಗ್ತಾ ಇಲ್ಲ, ಯಾವಾಗ ನನ್ನ ಜಾಬ್ ಸಿಗ್ಬೋದು ಅಂತ ಟೆನ್ಷನ್ ಅಲ್ಲಿ ಇರುವಂತವ್ರಿಗೆ ಇಂಟರ್ವ್ಯೂಗೆ ಆಗ್ತಾ ಇದ್ದೀನಿ, ಇಂಟರ್ವ್ಯೂ ಬರ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳೋರಿಗೋಸ್ಕರ ನಾನಿವತ್ತು ಟ್ಯಾರೋ ರೀಡಿಂಗ್ ಮಾಡ್ತಿದ್ದೆ. ಅವ್ರಿಗೆ ಜಾಬ್ ಯಾವಾಗ ಸಿಗ್ಬೋದು ಅಂತ ನೋಡೋಣ. ಓಕೆ, ಸದ್ಯದಲ್ಲೇ ನಿಮಗೆ ಜಾಬ್ ಸಿಗುವಂತ ಚಾನ್ಸಸ್ ಇದೆ. ಸೊ ವರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಸೊ ಇಂಟೆನ್ಸಿಟಿ ಪಾಸಿಟಿವ್ ಕಾರ್ಡ್ ಬಂದಿದೆ. ಸೊ ಸ್ವಲ್ಪ ಕಾಂಪ್ರಮೈಸಸ್. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಕಾರ್ಡ್ಸ್ ಹೇಳ್ತಾ ಇರೋದಂದ್ರೆ ನಿಮ್ಮ ವಿಚಾರಧಾರೆಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಜಾಬ್ ಸಿಗುವಂತ ಚಾನ್ಸಸ್ ತುಂಬಾ ಹೈ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವು ವಿಚಾರದಲ್ಲಿ ಲೈಕ್ ಸ್ಯಾಲರಿ ವಿಷಯದಲ್ಲಿ ಆಗಿರ್ಬೋದು ಅಥವಾ ಒಂದೇನೋ ಕಾಂಪ್ರಮೈಸಸ್ ಇದ್ದೇ ಇರುತ್ತೆ. ನೋಡ್ಬೋದು ಇಲ್ಲಿ ಸ್ವಲ್ಪ ಕಾಂಪ್ರಮೈಸಸ್ ಆದ್ರೆ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾನೇ ಈಸಿ ಇದೆ. ಸೊ ವಿತಿನ್ ಲೈಕ್ ಈ ಮಂತ್ ಎಂಡ್ ಇಂದ ನೆಕ್ಸ್ಟ್ ಮಂತ್ ಎಂಡ್ ಟು ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಏನೋ ಇದೆ. ಬಟ್ ನಿಮ್ಮ ಹೇಳೋದಲ್ಲ ಸ್ವಲ್ಪ ಕಾಂಪ್ರಮೈಸಸ್ಗೆ ರೆಡಿ ಇರಬೇಕಾಗುತ್ತೆ. ಮತ್ತೆ ನಿಮ್ಮ ವಿಚಾರಧಾರೆಗಳಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಇದೆ. ಸೊ ಜೊತೆಗೆ ನಿಮ್ಗೊಂದು ಒಳ್ಳೆ ಟಿಪ್ಸ್ ನ ಕೂಡ ಕೊಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಸೂರ್ಯ ಉದಯಕ್ಕಿಂತ ಮುಂಚೆ ಸೂರ್ಯನಿಗೆ ಸ್ವಲ್ಪ ನೀವು ಒಂದು ತಾಮ್ರದಿದ್ರಲ್ಲಿ ಬಿಂದಿಗೆನಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತೆ ಹೂವು ಹಾಕಿ ಅವರಿಗೆ ಅರ್ಘ್ಯ ಕೊಡೋದ್ರಿಂದ ಕೂಡ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಹೈ ಆಗುತ್ತೆ. ಜೊತೆಗೆ ನಾನು ಒಂದು ಸ್ವಿಚ್ ಕೋಡ್ ನಾನು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಮೇಲ್ಗಡೆ. ಅದನ್ನ ಡೈಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ಕೊಳಕ್ ಶುರು ಮಾಡಿ. ಮತ್ತೆ ಡೈಲಿ ಆದಿತ್ಯ ಹೃದಯವನ್ನ ಕೇಳಿ. ಇದರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಕೂಡ ಕಮ್ಮಿ ಆಗುತ್ತೆ ಮತ್ತೆ ನಿಮ್ಮ ಕೆರಿಯರ್ ಗ್ರೋತ್ಗೆ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ಲೀಸ್ ಒಂದು ಹಾರ್ಟ್ ನ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.